ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಪ್ಲಸ್ ಸ್ಮಾರ್ಟ್ಫೋನ್ ಇರುವಂಥದ್ದು. ಫೋಲ್ಡಬಲ್ಸನ್ನು ಬಿಟ್ಟರೆ ಸದ್ಯಕ್ಕೆ ಸ್ಯಾಮ್ಸಂಗಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫ್ಲ್ಯಾಗ್ಶಿಪ್ ಫೋನ್ ಇದಾಗಿರುವಂಥದ್ದು ಆಯಿತಾ. ಅಲ್ಟ್ರಾ ಬಿಟ್ಟರೆ ಇದೇ ಎರಡನೇ ಫ್ಲ್ಯಾಗ್ಶಿಪ್ ಫೋನ್ ಆಯಿತಾ. ಅಲ್ಟ್ರಾಗೂ ಈ ಒಂದು ಫೋನ್ಗೂ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ಒಂದು ಡಿಸೈನ್ ಡಿಫ್ರೆನ್ಸ್ ಇದೆ, ಡಿಸ್ಪ್ಲೇ ಡಿಫ್ರೆನ್ಸ್ ಇದೆ, ಕ್ಯಾಮ್ರಾ ಡಿಫ್ರೆನ್ಸ್ ಇದೆ ಮತ್ತು ಬ್ಯಾಟ್ರಿ. ಇದನ್ನು ಬಿಟ್ಟರೆ ಸ್ಪೆಸಿಫಿಕೇಶನ್ ವೈಸು ಈ ಎರಡೂ ಫೋನ್ಗಳು ಕೂಡ ಸೇಮ್ ಟು ಸೇಮ್ ಆಯಿತಾ. ಒಂದೇ ಪ್ರೋಸೆಸರ್ ಇರುವಂಥದ್ದು. ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಕೊನೆಗೂ ಫೈನಲಿ ನಮ್ಮ ಭಾರತದಲ್ಲಿ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡುವಂಥ ಫ್ಲ್ಯಾಗ್ಶಿಪ್ ಫೋನ್ಗಳಿಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ ಹಾಕೋದಕ್ಕೆ ಶುರು ಮಾಡಿರುವಂಥದ್ದು. ಇಷ್ಟು ಜನ ಎಕ್ಸ್ಯೂನಿಸ್ ಪ್ರೋಸೆಸರ್ ಇರ್ತಾ ಇತ್ತು, ಸೊ ಅದಕ್ಕೆ ತುಂಬ ಜನರಿಗೆ ಬೇಜಾರಾಗ್ತಾ ಇತ್ತು ಸ್ಯಾಮ್ಸಂಗ್ ಫ್ಲ್ಯಾಗ್ಶಿಪ್ ಫೋನ್ ತೊಗೊಳೋದಕ್ಕೆ. ಕೊನೆಗೂ ನಮ್ಮ ಭಾರತದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಸೀರೀಸಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಪ್ರೋಸೆಸರ್ ಲಾಂಚ್ ಆಗಿರುವಂಥದ್ದು. ಸೊ ಬೆಂಕಿ ವಿಷಯ ಆಯಿತಾ. ನಂಗೆ ಅನ್ನಿಸ್ದಂಗೆ ಸದ್ಯಕ್ಕೆ ಇಷ್ಟು ದಿನ ಸ್ಯಾಮ್ಸಂಗ್ ಫ್ಲ್ಯಾಗ್ಶಿಪ್ ಫೋನ್ನ ಸಜೆಸ್ಟ್ ಮಾಡೋದಕ್ಕೆ ನನಗೆ ಒಂಥರ ಬೇಜಾರಾಗ್ತಾ ಇತ್ತು. ಬಟ್ ಈಗ ಸ್ಯಾಮ್ಸಂಗ್ ಫ್ಲ್ಯಾಗ್ಶಿಪ್ ಫೋನ್ನ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು. ಏನಕ್ಕೆ ಅಂದರೆ ಪ್ರೋಸೆಸರ್ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ 8 Gen 1 ಪ್ರೋಸೆಸರ್ ಇರ್ತದೆ. ಸೊ ಹೆವಿ ಪವರ್ಫುಲ್. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನಿವತ್ತು ಈ ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ 85,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಒಂದು ಬೆಲೆಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲೆಗನ್ನು ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಪ್ರೀಮಿಯಂ ಸ್ಮಾರ್ಟ್ಫೋನ್ನ ಬಾಕ್ಸನ್ನು ಓಪನ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ತುಂಬ ಸಣ್ಣ ಬಾಕ್ಸು. ಸೊ ನಮ್ಗೆ ಆಲ್ರೆಡಿ ಗೊತ್ತಾಗ್ತದೆ ಈ ಒಂದು ಬಾಕ್ಸ್ ಒಳಗೆ ಯಾವುದೇ ಬ್ಯಾಟ್ರಿಯನ್ನು ಅವ್ರು ಕೊಟ್ಟಿಲ್ಲ ಅಂತ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಪ್ರೀಮಿಯಂ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಅದನ್ನು ಬಿಟ್ಟರೆ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ ಅಷ್ಟೇ. ಆ ಸಣ್ಣ ಬಾಕ್ಸ್ ಒಳಗೆ ಏನಿದೆಯೋ ಅಷ್ಟೇ, ಅದು ಬಿಟ್ಟರೆ ಬೇರೇನೂ ಇಲ್ಲ. ಈ ಒಂದು ಸಣ್ಣ ಬಾಕ್ಸ್ ಒಳಗೆ ನಿಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಒಂದು Type-C to Type-C ಡಾಟಾ ಕೇಬಲ್ ಇದೆ. ಅದನ್ನು ಬಿಟ್ಟರೆ ಬೇರೆ ಏನು ಸಹ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾರೆ. ನೀವೇ ಸಪ್ರೇಟಾಗಿ ಚಾರ್ಜರ್ನ ಪರ್ಚೇಸ್ ಮಾಡಬೇಕು ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂತಂದರೆ. ಈ ಒಂದು ಸ್ಮಾರ್ಟ್ಫೋನ್ ಅಪ್ ಟು 45 ವ್ಯಾಟ್ ತನಕ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಮನ್ನಿಲ್ಲ ಅಂತಂದರೆ ಸಪ್ರೇಟಾಗಿ ಆರ್ಡ್ರ್ ಮಾಡ್ಕೋಬೇಕು. ಮತ್ತು ಯಾವುದೇ ಬ್ಯಾಕ್ ಕವರ್ ಕೊಟ್ಟಿಲ್ಲ, ಅದನ್ನು ಕೂಡ ನೀವು ಸಪ್ರೇಟಾಗಿ ಆರ್ಡ್ರ್ ಮಾಡ್ಕೋಬೇಕಾಗತ್ತೆ. ಏನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಕ್ರೇಜಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥದ್ದು ಆಯಿತಾ. ಕಳೆದ ಬಾರಿ ಏನು ಸ್ಯಾಮ್ಸಂಗ್ ಗ್ಯಾಲಕ್ಸಿ S21 ಪ್ಲಸ್ ಲಾಂಚ್ ಆಗಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಹೆವಿ ಪ್ರೀಮಿಯಂ ಆಗಿರುವಂಥದ್ದು. ಆ ಒಂದು ಫೋನ್ ಪ್ಲಾಸ್ಟಿಕ್ ಬ್ಯಾಕ್ನ ಜೊತೆಗೆ ಬರ್ತಾ ಇತ್ತು, ಇದು ಗ್ಲಾಸ್ ಬ್ಯಾಕು. ನೋಡಿದ ತಕ್ಷಣ ಆ ಫೀಲ್ ಗೊತ್ತಾಗ್ಬಿಡುತ್ತೆ ಆಯಿತಾ ಎಷ್ಟು ಪ್ರೀಮಿಯಂ ಆಗಿದೆ ಅಂದರೆ. ತೊಗೊಂಡ್ರೆ ನಂಗೆ ಅನ್ನಿಸ್ತಂಗೆ ನೀವು ಈ ಕಪ್ಪು ಬಣ್ಣದ ತೊಗೊಂಬಿಡಿ S22 ಪ್ಲಸ್. ನಂಗೆ ಅನ್ನಿಸ್ತಂಗೆ ಉಳಿದ ಎರಡು ಕಲರಿಗೆ ಕಂಪೇರ್ ಮಾಡಿದ್ರೆ ಇದೇ ನನಗೆ ಯಾಕೋ ತುಂಬ ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ನನಗಂತೂ ಹೆವಿ ಅಂದರೆ ಹೆವಿ ಪ್ರೀಮಿಯಂ ಅನ್ನಿಸ್ತಾ ಇರುವಂಥದ್ದು ಒಂದು ಕಪ್ಪು ಬಣ್ಣದ್ದು ಬೆಂಕಿ ಅಂತೀನಿ. ಈ ಒಂದು ಸ್ಮಾರ್ಟ್ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ. ಸೊ ಅಲ್ಟ್ರಾ ಲೆವೆಲ್ಗೆಲ್ಲ ವೆಯ್ಟ್ ಇಲ್ಲ. ಸುಮಾರು 195 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ತುಂಬ ಒಂದು ಲೆವೆಲಿಗೆ ತಿನ್ನಾಗಿದೆ. ಹೆವಿ ತಿನ್ನಲ್ಲ, ಒಂದು ಲೆವೆಲ್ಗೆ 7.6 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಗ್ಲಾಸು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್. ಒಂದು ವಿಷಯ ಈಗಲೇ ಹೇಳ್ಬಿಡ್ತೀನಿ ಆಯಿತಾ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಏನೇನು ಸ್ಪೆಸಿಫಿಕೇಷನ್ ಇದೆ ಎಲ್ಲ ಫ್ಲ್ಯಾಗ್ಶಿಪ್ಗಳು ಎಲ್ಲ ಹೈಯೆಸ್ಟು ಏನಿದೆ ಎಲ್ಲ ಆಗಿಷ್ಟು. ಜಸ್ಟ್ ನಾವು ಬೆಲೆನ ನೆಗೋಷಿಯೇಟ್ ಮಾಡ್ಕೋಬೇಕಷ್ಟೇ, ಬೆಲೆ ನೋಡ್ಕೊಬೇಕು ನಾವು ಅಷ್ಟೇ. ಅದು ಬಿಟ್ಟರೆ ಈ ಒಂದು ಫೋನ್ದಿರುವಂಥ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಕೂಡ ಟಾಪ್ ನಾಚು. ಯಾವುದ್ರಲ್ಲೂ ಕೂಡ ಚೆನ್ನಾಗಿಲ್ಲ ಅಂತ ಅನ್ನೋಂಗಿಲ್ಲ. ಈಗಲೇ ಹೇಳ್ಬಿಡ್ತೀನಿ ಫುಲ್ ಸ್ಪೆಸಿಫಿಕೇಷನ್ ಹೇಳೋಕ್ಕಿಂತ ಮುಂಚೆನೇ ಆಯಿತಾ. ಫ್ರಂಟಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಬೇಜಾರಾಗುವಂಥ ವಿಷಯ, ನೀವು ಹಾಕೋಬೇಕು. ಮುಂದ್ಗಡೆ ಒಂದು ಸಣ್ಣ ಪಂಚೋಲ್. ಬೆಸಲ್ ಎಷ್ಟು ಕಡಿಮೆ ಇದೆ ಅಂತ ಅಂದರೆ ನೋಡ್ತಾ ಇದ್ರೆ ಲಿಟ್ರಲಿ ಬೆಸಲ್ಲೇ ಇಲ್ವನೋ ಅನಿಸುತ್ತೆ ಆಯಿತಾ. ಫುಲ್ ಅಂದರೆ ಫುಲ್ ಕಡಿಮೆ ಬೆಸಲ್ಲು, ಫ್ರಂಟಿಂದ ಬೆಂಕಿ ಕಾಣುತ್ತೆ. ಹಿಂದ್ಗಡೆಗೆ ಬಂತು ಅಂತ ಅಂದರೆ ಇದು ಗ್ಲಾಸ್ ಬ್ಯಾಕ್ ಆಗಿಳಿದ್ನಲ್ಲ, ಸೊ ಒಂಥರ ಮ್ಯಾಟ್ ಫಿನಿಶು ಬಟ್ ಸ್ಟಿಲ್ ಸ್ಮಡ್ಜಸ್ ಕಾಣುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೇದು ನಂಗೆ ಅನ್ನಿಸ್ತಂಗೆ. ಈ ಒಂದು ಕ್ಯಾಮ್ರಾ ಬಂಪ್ ಇದೆ ಅಲ್ವಾ, ಒಂದು ರೀತಿ ತುಂಬ ಯುನೀಕ್ ಆಗಿದೆ. ಲಾಸ್ಟ್ ಟೈಮ್ S21 ಕೂಡ ನಿಮಗೆ ಸಿಮಿಲರ್ ಡಿಸೈನ್ ಇತ್ತು ಅಂತ. ಮೇಜರ್ ಡಿಫ್ರೆನ್ಸ್ನ ಈ ಒಂದು ಕ್ಯಾಮ್ರಾ ಬಂಪಲ್ಲಿ ಮಾಡಿಲ್ಲ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಅಂತ. ಇದೊಂದು ಅಲ್ಟ್ರಾಸಾನಿಕ್ ಆಯಿತಾ. ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಆಪ್ಟಿಕಲ್ ಅಲ್ಲ, ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ. ಇನ್ನು ಈ ಒಂದು ಫೋನ್ಲಿರುವಂಥ ಫ್ರೇಮ್ ಮೆಟಾಲಿಕ್ ಫ್ರೇಮ್, ಆಬ್ವಿಯಸ್ಲಿ ಕೊಡಲೇಬೇಕು ಇನ್ನೇನು. ಮತ್ತು ಇದರಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇದೆ ಮತ್ತು ನಿಮಗೆ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೊಡೋಲ್ಲ. ಡ್ಯುಯಲ್ ಸಿಮ್ ಹಾಕೊಬೋದು ನೀವು. ಸೊ ಇದಿಷ್ಟು ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಟಾಪ್ ನಾಚು. ತಲೆನಾಗ ಇಟ್ಸ್ಕೊಂಬಿಡಿ, ಬೆಂಕಿ ಡಿಸೈನು, ಬೆಂಕಿ ಲೋಕು, ಹೆವಿ ಪ್ರೀಮಿಯಂ ಆಗಿದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋಂಗೆ ಇಲ್ಲ. ಪ್ರೀಮಿಯಂ ಡಿಸ್ಪ್ಲೇ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡೈನಮಿಕ್ ಅಮೋಲೆಡ್ 2x ಡಿಸ್ಪ್ಲೇ ಆಯಿತಾ.
ಬೆಂಕಿ ಆಗಿದೆ ಡಿಸ್ಪ್ಲೇ ಮಾತ್ರ. 120 ಹರ್ಟ್ಸ್ನ ರಿಫ್ರೆಶ್ ರೇಟು, ಅದು ಕೂಡ ಡೈನಮಿಕ್ 1 ಹರ್ಟ್ಸಿಂದ LTPO ಡಿಸ್ಪ್ಲೇ ಆಯಿತಾ. ಮತ್ತು HDR10 ಪ್ಲಸ್ನ ಸಪೋರ್ಟ್ ಮಾಡುತ್ತೆ ಮತ್ತು ಲಿಟ್ರಲಿ 1750 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಈ ಒಂದು ಡಿಸ್ಪ್ಲೇ. ಮತ್ತು ಅಲ್ಟ್ರಾ ಏನಿದೆ ಗ್ಯಾಲಕ್ಸಿ S22 ಅಲ್ಟ್ರಾ, ಎರಡು ಡಿಸ್ಪ್ಲೇ ಕೂಡ ಆಲ್ಮೋಸ್ಟ್ ಸೇಮ್. ಅದರಲ್ಲಿ ನಿಮಗೆ ಕ್ವಾಡ್ HD+ ಡಿಸ್ಪ್ಲೇ ಸಿಕ್ಕರೆ, ಇದರಲ್ಲಿ ಫುಲ್ HD+. ಅದು ಬಿಟ್ಟರೆ ಬೇರೆ ಯಾವ ಡಿಫ್ರೆನ್ಸ್ ಕೂಡ ಇಲ್ಲ. ಡಿಸ್ಪ್ಲೇ ಸ್ಯಾಮ್ಸಂಗ್ ಡಿಸ್ಪ್ಲೇ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರ ಡಿಸ್ಪ್ಲೇ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋತಾರೆ. ಬೆಂಕಿ ಆಗಿದೆ, ಹೆವಿ ಬ್ರೈಟ್, ಬಿಡಿ ಸಖತ್ತಾಗಿದೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8GB ರ್ಯಾಮು, 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB ರ್ಯಾಮು, 256GB ಸ್ಟೋರೇಜು. ಯಾವುದೇ 12GB ವೇರಿಯಂಟು ಈ ಒಂದು ಫೋನಲ್ಲಿ ಲಾಂಚ್ ಮಾಡಿಲ್ಲ. ಫ್ಯೂಚರಲ್ಲಿ ಮಾಡ್ತಿರೋ ಅನ್ನೋ ಗೊತ್ತಿಲ್ಲ. ಈ ಒಂದು ಫೋನ್ ಇರುವಂಥ ರ್ಯಾಮ್ LPDDR5X ರ್ಯಾಮ್, ಕ್ರೇಜಿ. ಮತ್ತು ಸ್ಟೋರೇಜ್ UFS 3.1 ಸ್ಟೋರೇಜು, ಆಬ್ವಿಯಸ್ಲಿ ಕ್ರೇಜಿ. ಇದು ಕೂಡ ಟಾಪ್ ನಾಚ್, ತಲೆಗೆಡ್ಸ್ಕೊಂಬೇಡಿ. ಇನ್ನು ಪ್ರೋಸರ್ ಆಗಲೇ ಹೇಳಿದಂಗೆ Snapdragon 8 Gen 1 ಪ್ರೋಸರ್. ಸದ್ಯಕ್ಕೆ ಆ್ಯಂಡ್ರಾಯ್ಡಲ್ಲಿ ಮೋಸ್ಟ್ ಪವರ್ಫುಲ್ ಪ್ರೋಸರ್ ಇದಾಗಿರುವಂಥದ್ದು. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಸದ್ಯಕ್ಕಂತೂ ಇಲ್ಲ. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡೋದಕ್ಕೆ ಸುಮಾರು 9,30,9,500 ಲಕ್ಷ ತನಕ ಕೂಡ ಇದು ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ಸೊ ಬೆಂಕಿ ಪ್ರೋಸರ್ ಬಿಡಿ, ನೀವು ಯಾವ ಗೇಮನ್ನು ಬೇಕಾದರೂ ಅಲ್ಟ್ರಾ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು. BGMI ಕೂಡ ನಾನು ಆಡ್ದಂಗೆ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು. 90 FPS ಅಂತ ತೋರಿಸ್ತಿಲ್ಲ, ಬಟ್ ಸ್ಟಿಲ್ ಎಕ್ಸ್ಟ್ರೀಮ್ ಸ್ಮೂತಾಗಿ ಪ್ಲೇ ಆಗುತ್ತೆ. ಆಬ್ವಿಯಸ್ಲಿ ಇಲ್ಲೂ ಕೂಡ ಲ್ಯಾಗ್ ಆಗೋಲ್ಲ ನಿಮಗೆ. ಆಲ್ಮೋಸ್ಟ್ ಡೇ ಟು ಟಾಸ್ಕ್ ಮಾಡೋದಕ್ಕಂತೂ ಕೇಳಂಗೆ ಇಲ್ಲ, ಬೆಂಕಿ ಫುಲ್ ಸ್ಮೂತ್. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು ಆಯಿತಾ. ಈ ಒಂದು ಕ್ಯಾಮ್ರಾ ಕೂಡ ಅಲ್ಟ್ರಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಬೆಂಕಿ ಇದೆ ಆಯಿತಾ. ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥ ಸಖತ್ತಾಗಿ ತೆಗೆಯುತ್ತೆ ಮಾತ್ರ. ಹೆವಿ ಅಂದರೆ ಹೆವಿ ಆಗಿದೆ. ನೀವು ಆ ಒಂದು ಅಲ್ಟ್ರಾಗೆ ಕಂಪೇರ್ ಮಾಡಿದ್ರೂ ಕೂಡ ಮೋಸ್ಟ್ಲಿ 1-2 ಪಾಯಿಂಟ್ ಕಡಿಮೆ ತೊಗೊಬೋದು ಆಯಿತಾ. ಅದರಲ್ಲಿ 108 MP ಕ್ಯಾಮ್ರಾ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೂ ಕೂಡ ಮೋಸ್ಟ್ಲಿ 1-2 ಪಾಯಿಂಟ್ ಕಡಿಮೆ ತೊಗೊಬೋದು. ತುಂಬ ಒಳ್ಳೆಯ ಕ್ವಾಲಿಟಿಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಹೆವಿ ಯಾವ ಫೋನಿಗೆ ಬೇಕಾದ್ರೂ ಫ್ಲಾಗ್ಶಿಪ್ಗೆ ಕಂಪೇರ್ ಮಾಡಿಕೊಂಡ್ರು ಕೂಡ ಒಂದು ಕ್ರೇಜಿ ಒಳ್ಳೆ ಫೋಟೋ, ಬೆಂಕಿ ಅಂತೀನಿ ಆಯಿತಾ. ಅದನ್ನು ಬಿಟ್ಟರೆ ಇನ್ನೊಂದು 10 ಮೆಗಾಪಿಕ್ಸೆಲಿಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ ಆಯಿತಾ. ಈ ಎರಡೂ ಕೂಡ ಆಪ್ಟಿಕಲ್ ಮೇಲೆ ಸ್ಟೆಬಿಲೈಸೇಷನ್ ಕೂಡ ಹೊಂದಿರುವಂಥದ್ದು. ಸೊ ಶೇಕ್ ಆದರೂ ಕೂಡ ನಿಮಗೆ ಬ್ಲರ್ರಿ ಅನಿಸಲ್ಲ. ವೀಡಿಯೋ ಶೂಟ್ ಮಾಡಬೇಕಾದ್ರೆ ತುಂಬ ಸ್ಟೇಬಲ್ ಶಾಟ್ನ ಕೊಡುತ್ತೆ. ಸೊ ಆಪ್ಟಿಕಲ್ ಮೇಲೆ ಸ್ಟೆಬಿಲೈಸೇಷನ್ ಇದೆ, ಬೆಂಕಿ ಅಂತೀನಿ. ಈ ಒಂದು ಟೆಲಿಫೋಟೋ ಲೆನ್ಸ್ ಕೂಡ ಅಷ್ಟೇ, ತುಂಬ ಕ್ಲಿಯರ್ ಆಗಿರುವಂಥ ಕ್ಲಾರಿಟಿಯನ್ನು ಹೊಂದಿರುವಂಥ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. 10 MP, ಅದೊಂದು ಬೇಜಾರಾಗುವಂಥ ವಿಷಯನ ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು ನಿಮಗೆ. ನೀವು ಅಲ್ಟ್ರಾ ತೊಗೊಂಡ್ರು ಕೂಡ ನಿಮಗೆ ಈ ಒಂದು ಟೆಲಿಫೋಟೋ ಆಲ್ಮೋಸ್ಟ್ 10 MP ಇರುತ್ತೆ. ಸೊ ಮೇಜರ್ ಡಿಫ್ರೆನ್ಸ್ ಕಾಣೋದು ನಿಮಗೆ. ಮತ್ತು ಇನ್ನೊಂದು 12 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ತುಂಬ ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರೋ. ಸ್ಯಾಮ್ಸಂಗ್ ಕ್ಯಾಮ್ರಾ ಈ ಫ್ಲಾಗ್ಶಿಪ್ ಫೋನ್ಗಳಲ್ಲಿ ಅವ್ರು ಕಾಂಪ್ರಮೈಸ್ ಮಾಡಲ್ಲ ಆಯಿತಾ. ಸಖತ್ತಾಗಿರುತ್ತೆ ಕ್ಯಾಮ್ರಾ ಎಲ್ಲ ಯೂಶಲಿ. ಇದರಲ್ಲೂ ಕೂಡ ಬೆಂಕಿ ಆಗಿದೆ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ ಈ ಒಂದು ಫೋನಲ್ಲಿ ಕೇವಲ 10 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಆದರೂ ಕೂಡ ಕ್ಲಾರಿಟಿ ಮಾತ್ರ ಸಾಕಾಗಿದೆ. ನನಗೆ ಅಷ್ಟೊಂದು ವೈಡ್ ಅನ್ನಿಸಲ್ಲ. ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಪರವಾಗಿಲ್ಲ, ಫೋಟೋ ತೊಗೊಬೇಕಾದ್ರೆ ಸ್ವಲ್ಪ ಒಂದು ಲೆವೆಲ್ ವೈಡ್ ಆಗಿದೆ. ಬಟ್ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಅದು ಕೂಡ 4Kನಲ್ಲಿ ಅಷ್ಟೊಂದು ವೈಡ್ ಅಂತ ಅನ್ನಿಸ್ತಿಲ್ಲ. ಇನ್ನೊಂದು ಸ್ವಲ್ಪ ವೈಡ್ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಸೊ ಫೋಟೋ ಅಂತೂ ಟಾಪ್ ನಾಚ್, ಬೆಂಕಿ ಅಂತೀನಿ. ಸ್ಯಾಮ್ಸಂಗ್ ಕ್ಯಾಮ್ರಾ ಬಗ್ಗೆ ತಲೆನೇ ಕೆಡಿಸ್ಕೊಂಬಿಡಿ, ಸಖತ್ತಾಗಿದೆ. ಫೋಟೋ ಸ್ಯಾಂಪಲ್ಸ್ ಕೂಡ ನೀವೇ ನೋಡಿ ಜಡ್ಜ್ ಮಾಡಿರ್ತೀರ. ಡೇ ಲೈಟ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಬೆಂಕಿ ಫೋಟೋ ಕ್ಲಾರಿಟಿ ಸಖತ್ತಾಗಿ ಬರುತ್ತೆ. ಮತ್ತು ಲಾಂಗ್ ಎಕ್ಸ್ಪೋಜರ್ ಶಾಟ್ಗಳು ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ. ಮತ್ತು ಬೊಕೆ ಎಫೆಕ್ಟ್ ಕೂಡ ಅಷ್ಟೇ ಆಯಿತಾ. ನ್ಯಾಚುರಲ್ ಬೊಕೆ ಬೆಂಕಿ ಬರುತ್ತೆ ಆಯಿತಾ, ಸಗಳ ಬರುತ್ತೆ. ಇದಕ್ಕೇನು ಎಕ್ಸ್ಟ್ರಾ ನಿಮಗೆ ಡೆಪ್ತ್ ಸೆನ್ಸರ್ ಆಗ್ತಾರೆ ನೋಡಿ, ಅದರ ಅವಶ್ಯಕತೆನೇ ಇಲ್ಲ. ಮೇಯ್ನ್ ಸೆನ್ಸರಲ್ಲೇ ಬೆಂಕಿ ಫೋಟೋ ತೆಗೆಯುತ್ತೆ. ಸೊ ಪೋರ್ಟ್ರೇಟ್ ಕೂಡ ಅಷ್ಟೇ ಚೆನ್ನಾಗಿ ಬ್ಲರ್ ಮಾಡುತ್ತೆ. ಪೋರ್ಟ್ರೇಟ್ 2x ಥ್ರೂ ಆ ಒಂದು ಏನು ಟೆಲಿಫೋಟೋ ಲೆನ್ಸ್ ಆ ಮುಖಾಂತರ ಪೋರ್ಟ್ರೇಟ್ ತೆಗೆಯುತ್ತಾ ಆಯಿತಾ. ಸಖತ್ತಾಗಿ ತೆಗೆಯುತ್ತೆ ಫೋಟೋ ಕೂಡ. ಒಂದು ರೀತಿ DSLR ಲೆವೆಲ್ಗೆ ಬೇಕಾದ್ರೆ ನೀವು ಕಂಪೇರ್ ಮಾಡ್ಬೋದು. ಅಷ್ಟು ಒಳ್ಳೆ ಕ್ಲಾರಿಟಿಯ ಫೋಟೋಸ್ಗಳು ಈ ಒಂದು ಫೋನಲ್ಲಿ ಬರ್ತಾ ಇರುವಂಥದ್ದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ವಿಡಿಯೋಗ್ರಫಿ ಕೂಡ ಸಖತ್ತಾಗಿದೆ ಅಂತ. ರೇಟ್ ಕ್ಯಾಮ್ರಾದಲ್ಲಿ 8K ವಿಡಿಯೋ ರೆಕಾರ್ಡ್ ಮಾಡ್ಬೋದು, ಫ್ರಂಟಲ್ಲಿ 4K ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಎರಡೂ ಕೂಡ ಸಖತ್ತಾಗಿದೆ. ಸ್ಯಾಂಪಲ್ ನೋಡ್ತಾ ಇದ್ದೀರಾ ಆಯಿತಾ. ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ ಅಂದರೆ ಕಲರ್ಸ್ ಎಲ್ಲ ಎದ್ದದ್ದು ಕಾಣೋ ಥರ ತೋರಿಸುತ್ತೆ. ಇದನ್ನು ನಮ್ಮ DSLR ಕ್ಯಾಮ್ರಾ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಕಂಪೇರ್ ಮಾಡಿ ಗೊತ್ತಾಗಲ್ಲ. ಏನು ಗುರಿ ಫೋನಲ್ಲಿ ತೆಗೆದಿರೋ ವಿಡಿಯೋನ ಹೆಂಗಿದೆ ಹಂಗೆ ಅನಿಸುತ್ತೆ. ಸಖತ್ತಾಗಿದೆ ಒಟ್ಟಿಗೆ ವಿಡಿಯೋ ಕೂಡ. ಫೋಕಸ್ ಕೂಡ ಅಷ್ಟೇ, ನಾನು ಚೆಕ್ ಮಾಡ್ದಂಗೆ ಆಟೋ ಫೋಕಸ್ ತುಂಬ ಚೆನ್ನಾಗಿದೆ. ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಆಪ್ಟಿಕಲ್ ಆಗೇ ಫೋಕಸ್ ಮಾಡಿದ್ರಲ್ಲಿ ಯಾವುದು ಕೂಡ ಹಳೆ ಫೋನ್ಗಳಲ್ಲೆಲ್ಲ ಸ್ಯಾಮ್ಸಂಗಿಂದು ಲಾಸ್ಟ್ ಇಯರ್ ಅದರಲ್ಲೆಲ್ಲ IR ಇನ್ಫ್ರಾರೆಡ್ ಸೆನ್ಸರ್ ಇರ್ತಾಯಿತ್ತು ಫೋಕಸ್ಗೆಲ್ಲ. ಬಟ್ ಇದರಲ್ಲಿ ಲೇಸರ್ ಸೆನ್ಸರ್ ಏನೋ ಹಾಕೋರು, ಬಟ್ ಇದ್ರಲ್ಲಿ ಯಾವ ಸೆನ್ಸರ್ ಇಲ್ಲ. ಕ್ಯಾಮ್ರಾ ಮುಖಾಂತರ ತುಂಬ ಚೆನ್ನಾಗಿ ಫೋಕಸ್ ಮಾಡ್ತದೆ ಒಟ್ಟಿಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಆಗಲೇ ಒಂದು ಫೋನಲ್ಲಿ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಆಯಿತಾ.
ಎಷ್ಟು ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ ಅಂತಂದರೆ, ಮತ್ತು ತುಂಬ ಆ್ಯಕ್ಯುರೇಟ್ ಆಯಿತಾ, ಪಟ್ ಅಂತ ಅನ್ಲಾಕ್ ಮಾಡಿಬಿಡುತ್ತೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು, ಸಖತ್ತಾಗಿದೆ ಅದು ಮಾತ್ರ. ನಿಮಗೆ ಯೂಶ್ವಲಿ ಆಪ್ಟಿಕಲ್ ಆದರೆ ಒಂಥರ ಲೈಟ್ ಬರುತ್ತೆ, ಲೈಟ್ ಬಂದು ಆಮೇಲೆ ಓಪನ್ ಆಗುತ್ತೆ. ಇದರಲ್ಲಿ ಏನೂ ಲೈಟ್ ಬರೋಲ್ಲ, ಜಸ್ಟ್ ಒಳಗಡೆ ಒಂದು ಸೌಂಡ್ ಮುಖಾಂತರ ಅನ್ಲಾಕ್ ಮಾಡುತ್ತೆ. 3D ಮ್ಯಾಪಿಂಗ್ ಮಾಡ್ಕೊಂಡು ನಿಮ್ಮ ಫಿಂಗರ್ಸ್ನ ಇದನ್ನು ಅನ್ಲಾಕ್ ಮಾಡಿಬಿಡುತ್ತೆ. ಸಖತ್ ಆ್ಯಕ್ಯುರೇಟ್ ಆಗಿರುತ್ತೆ ಅದು. ಆಪ್ಟಿಕಲ್ಗೆ ಅಂತ ತುಂಬ ಮೋರ್ ಸೆಕ್ಯೂರ್, ಜಾಸ್ತಿ ಸೆಕ್ಯೂರ್ ಇದೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಸೊ ತುಂಬ ಫಾಸ್ಟಾಗಿ ನೋಡ್ತಾ ಇದ್ರೆ ನೀವೇ ಪಾಟ್ ಅಂತ ಅನ್ಲಾಕ್ ಮಾಡುತ್ತೆ. ಕ್ಯಾಮ್ರಾ ಓಪನ್ ಆಗೋಯ್ತು. ಸೊ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ ಒಟ್ಟಿಗೆ. ಇನ್ನು ಈ ಒಂದು ಫೋನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ನಿಮ್ಗೆ ಅಲ್ಟ್ರಾದಲ್ಲಿ 5000 mAh ಕೆಪಾಸಿಟಿ ಸಿಗುತ್ತೆ. ಆದರೂ ಆ ಒಂದು ಫೋನಲ್ಲಿ ನಿಮಗೆ ಕ್ವಾಡ್ HD+ ಡಿಸ್ಪ್ಲೇ ಇರೋದ್ರಿಂದ ಅದಕ್ಕೆ ಆಬ್ವಿಯಸ್ಲಿ ಜಾಸ್ತಿ ಬೇಕೇ ಬೇಕು. ಇದರಲ್ಲಿ ಕೇವಲ ಫುಲ್ HD+ ರೆಸೊಲ್ಯೂಷನ್ ಇರೋದ್ರಿಂದ ನಿಮಗೆ 4500 mAh ಕೆಪಾಸಿಟಿ ಬ್ಯಾಟ್ರಿ ಆದರೂ ಕೂಡ ಆ ಒಂದು ಅಲ್ಟ್ರಾ ಏನು ಬ್ಯಾಕಪ್ ಕೊಡುತ್ತೆ, ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಕೊಡುತ್ತೆ ಆಯಿತಾ. ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ, ಬೇಜಾರಾಗುವಂಥ ವಿಷಯ. ನಿಮ್ಮ ಹತ್ರ ಆಲ್ರೆಡಿ ಸ್ಯಾಮ್ಸಂಗ್ ಫೋನ್ ಇದ್ದರೆ ಅಥವಾ 45 ವ್ಯಾಟ್ ಅಥವಾ 50 ವ್ಯಾಟ್ ಚಾರ್ಜ್ ಇದೆ ಅಂತ ಅಂದರೆ ಸ್ಯಾಮ್ಸಂಗಿಂದು ಫಾಸ್ಟ್ ಚಾರ್ಜ್ ಮಾಡ್ಕೊಬೋದು, ಅಥವಾ ನೀವು ಮತ್ತೆ ಸಪ್ರೇಟಾಗಿ ದುಡ್ಡು ಹಾಕಿ ಮತ್ತೊಂದು ಚಾರ್ಜರ್ ತೊಗೊಬೇಕಾಗಿ ಬರುತ್ತೆ. ಸೊ ಒಂದು ಬೇಜಾರಾಗುವಂಥ ವಿಷಯ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಸ್ಟೀರಿಯೋ ಸ್ಪೀಕರ್, ಬಾಟಮ್ ಫೈರಿಂಗ್ ಮತ್ತು ಇಯರ್ ಪೀಸ್ ಅದು ಇನ್ನೊಂದು ಸ್ಪೀಕರ್ ರೀತಿ ಕೆಲಸವನ್ನು ಮಾಡಿದೆ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ, ಸೂಪರ್ ಆಗಿದೆ. ಇನ್ನು OS ಇದರಲ್ಲಿ ಆ್ಯಂಡ್ರಾಯ್ಡ್ 12ನ ಬೇಸ್ ರನ್ ಆಗ್ತಿರುವಂಥ One UI ಇರುವಂಥದ್ದು ಆಯಿತಾ. ಇದು ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ನಿಮಗೆ ಅಷ್ಟೊಂದು ಸ್ಟ್ಯಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡೋದಿಲ್ಲ, ಅದೊಂದು ಬೇಜಾರಾಗುವಂಥ ವಿಷಯ. ಒಟ್ಟಿಗೆ ಹೆವಿ ಸ್ಮೂತ್ ಆಗಿದೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಎಲ್ಲ ಕೊಡ್ತಾರೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡಿಕೊಂಡ್ರೆ ಒಳ್ಳೆಯದು. ಬಟ್ ಸಖತ್ತಾಗಿದೆ. ಮತ್ತು ಇದರಲ್ಲಿ ನಿಮಗೆ NFC ಮುಖಾಂತರ ಸ್ಯಾಮ್ಸಂಗ್ ಪೇ ಯೂಸ್ ಮಾಡ್ಬೋದು ಆಯಿತಾ. ಸೊ ಒನ್ ಆಫ್ ದ ಬೆಸ್ಟ್ ಫೀಚರ್ ಸ್ಯಾಮ್ಸಂಗ್ ಫೋನ್ಗಳಲ್ಲಿ. ನಿಮ್ಮ ಹತ್ರ ಕಾರ್ಡ್ ಇದೆ ಅಂತಂದರೆ ಇದನ್ನು ಒಂದ್ಸಲ ಲಿಂಕ್ ಮಾಡ್ಕೊಂಬಿಟ್ರೆ ನೀವು ಹೊರಗಡೆ ಹೋದಾಗ ಆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ಫೋನ್ನ ಮುಖಾಂತರ ಒಂದು ಮೆಷಿನ್ ಇರುತ್ತಲ್ಲ, ಸ್ವೈಪಿಂಗ್ ಮಿಷಿನ್, ಅದು ಮೇಲ್ಗಡೆ ಇಟ್ಟರೆ ಪೇ ಆಗಿಬಿಡುತ್ತೆ ಆಯಿತಾ. ಸೊ ಹೆವಿ ಯೂಸ್ ಆಗುತ್ತೆ ಆ ಟೈಮಲ್ಲಿ. ಸ್ಯಾಮ್ಸಂಗ್ ಪೇ ಒನ್ ಆಫ್ ದ ಬೆಸ್ಟ್ ನಂಗೆ ಅನ್ನಿಸ್ತಂಗೆ. ಆ ಒಂದು ರೀಸನ್ಗೆ ಅದು ಕೂಡ ಈ ಒಂದು ಫೋನ್ದಿರುವಂಥದ್ದು ಸೂಪರ್ ಆಗಿದೆ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ನೀಡಿ ಗದ್ದಿದ್ರೂ ಕೂಡ ಏನೂ ಆಗಲ್ಲ, ಸೊ ಬೆಂಕಿ ವಿಷಯ ಅಂತೀನಿ. ಮತ್ತು ಈ ಒಂದು ಫೋನಲ್ಲಿ ನಿಮಗೆ Wi-Fi 6 ಸಪೋರ್ಟ್ ಇದೆ, ಬ್ಲೂಟೂತ್ 5.2, ಪ್ರತಿಯೊಂದು ಕೂಡ ಟಾಪ್ ನಾಚ್ ಇದಾವೆ, ಪ್ರತಿಯೊಂದು ಸೆನ್ಸರ್ ಇದೆ, ಎಲ್ಲ ಸಖತ್ತಾಗಿದೆ. ಇದರಲ್ಲಿ ಏನು ಕಡಿಮೆ ಮಾಡಿದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಮತ್ತು ಈ ಒಂದು ಫೋನಲ್ಲಿ ಸ್ಯಾಮ್ಸಂಗ್ ಡೆಕ್ಸ್ ಕೂಡ ಇರುವಂಥದ್ದು. ಅಂದರೆ ಈ ಒಂದು ಫೋನ್ ನೀವು ಬೇಕಾದರೆ ಒಂದು ಮಾನಿಟರ್ಗೆ ಕನೆಕ್ಟ್ ಮಾಡಿಕೊಂಡು ಅಥವಾ TV ಕನೆಕ್ಟ್ ಮಾಡಿಕೊಂಡು ಒಂದು PC ರೀತಿ, ಕಂಪ್ಯೂಟರ್ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು ಆಯಿತಾ. ಸೊ ನೀವು ವೈರ್ಲೆಸ್ ಮುಖಾಂತರ 15 ವ್ಯಾಟಲ್ಲಿ ಒಂದು ಫೋನ್ನ ಚಾರ್ಜ್ ಮಾಡ್ಬೋದು. ಮತ್ತು ರಿವರ್ಸ್ ಚಾರ್ಜಿಂಗು ಕೂಡ ಇದೆ. ನಿಮ್ಮ ಹತ್ರ ಏನಾದರೂ ಯಾರಾದರೂ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆಗುವಂಥ ಇಯರ್ಫೋನ್, ವಾಚ್ ಏನಾದರೂ ಇದೆ ಅಂತ ಅಂದರೆ ಈ ಒಂದು ಫೋನ್ನ ಮುಖಾಂತರನೇ ಆ ಒಂದು ಗ್ಯಾಜೆಟ್ಗಳನ್ನು ಚಾರ್ಜ್ ಮಾಡ್ಬೋದು. ಸೊ ಅದು ಕೇವಲ 4.5 ವ್ಯಾಟಲ್ಲಿ ರಿವರ್ಸ್ ಚಾರ್ಜ್ ಮಾಡುತ್ತೆ, ಅಂದರೆ ಈ ಫೋನಿಂದ ಚಾರ್ಜ್ ಮಾಡುತ್ತೆ. ಸೊ ಒಂದು ರೀತಿ ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ ನೋಡಿಕೊಂಡ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಫ್ಲ್ಯಾಗ್ಶಿಪ್ ಫೋನ್. ಒಂಥರ ಅಲ್ಟ್ರಾ ಏನು ಫೋನ್ ಇದೆ ಸ್ಯಾಮ್ಸಂಗ್ S22 ಅಲ್ಟ್ರಾ, ಅದಕ್ಕೂ ಕೂಡ ಕಂಪೇರ್ ಮಾಡ್ಬೋದು. ನಂಗೆ ಅನ್ನಿಸ್ತಂಗೆ ಪರ್ಸ್ನಲಿ ನಾನು ನಿಮಗೆ ಹೇಳೋದಾದರೆ ಅಲ್ಟ್ರಾ ಹೌದು ಚೆನ್ನಾಗಿದೆ, ಅದು ಸ್ವಲ್ಪ ಬೆಲೆ 1 ಲಕ್ಷದ ಮೇಲಕ್ಕೆ ಹೋಗ್ಬಿಡುತ್ತೆ. ಇದು ನಿಮಗೆ 85,000 ರೇಂಜು. ಯೂಶ್ವಲಿ ನಂಗೆ ಗೊತ್ತು ನಮ್ಮಲ್ಲಿ ತುಂಬ ಜನಕ್ಕೆ ಇಷ್ಟೊಂದು ಬಡ್ಜೆಟ್ ಇರಲ್ಲ ಅಂತ ತುಂಬ ಜನ ಕಾಮೆಂಟ್ ಮಾಡ್ತೀರಾ. ಅಣ್ಣ ಈ ಫೋನಲ್ಲಿ ಹತ್ತತ್ರ ಒಂದು 8 ಫೋನ್ ತೊಗೊಬೋದು 10,000 ರೂಪಾಯಿಂದು ಅಂತ ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾಯಿದ್ದೀರಾ. ಬಟ್ ಸ್ಟಿಲ್ ನಮಗೆ ತೊಗೊಳಕ್ಕಾಗುತ್ತೆ ಅಲ್ವೋ, ಈ ಟೆಕ್ನಾಲಜಿ ಹಿಂಗಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಲಾಸ್ ಏನಿದೆ ಬಿಡಿ. ಒಟ್ಟಿಗೆ ಫೋನು ಮಾತ್ರ ಬೆಂಕಿ ಇದೆ. ಸ್ಯಾಮ್ಸಂಗ್ ಹೌದು, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ ಫ್ಲ್ಯಾಗ್ಶಿಪ್ಪಲ್ಲಿ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ. ಸೊ ಇದೇ ಆಲ್ಮೋಸ್ಟ್ ಸ್ಪೆಸಿಫಿಕೇಷನ್. ಬೇರೆ ಒಂದು ಕಂಪ್ನಿಗಳು ಇನ್ನೂ ಕಡಿಮೆಗೆ ಕೊಟ್ಬಿಡ್ತಾರೆ, 60,000 70,000ಗೆಲ್ಲ ಸಿಗ್ಬಿಡುತ್ತೆ. ಆದರೂ ಈ ಒಂದು ಬ್ರ್ಯಾಂಡಿಂಗಿಗೆ ಇವ್ರು ನೀಡ್ತಿರುವಂಥ ಸ್ಪೆಸಿಫಿಕೇಷನ್ಗೆ ನಾವು ಕೊಡಲೇಬೇಕು ಅನಿಸುತ್ತೆ ಆಯಿತಾ. ಸ್ಯಾಮ್ಸಂಗ್ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಸೊ ಬೆಂಕಿ ಇದೆ ಫೋನ್ ಮಾತ್ರ, ಹೆವಿ ಕ್ರೇಜಿ, ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ನಿಮಗೆ ಈ ಒಂದು ಫೋನ್ನ ಬಗ್ಗೆ ಏನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.